ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ನನ್ನ ವ್ಲಾಗ್ಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು ತಟ್ಟೆನ ತೊಗೊಂಡಿದ್ದೀನಿ, ಯಾಕಂದರೆ ಕಲಿಸ್ಲಿಕ್ಕೆಲ್ಲ ಈಸಿ ಆಗಲಿ ಅನ್ನೋತ್ತ. ಹಾಗೆಯೇ ಗಜರಾಜ್ ಅವರ ಒಂದು ಮೈದಾ ಹಿಟ್ಟು ಏನಿದೆ ಅದನ್ನು ತೊಗೊಂಡಿದ್ದೀನಿ. ಒಂದು 1/4 kg ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪಿನ ಪುಡಿ, ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಬೇಕು. ನೀರು ಹಾಕೋಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಎಣ್ಣೆ, ಉಪ್ಪು, ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಕಲಿಸ್ಕೊಬೇಕು. ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಒಂದೇ ಸಲ ಸಡನ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ತೆಳುವಾಗ್ಬೋದು ಅಥವಾ ಗಟ್ಟಿ ಆಗ್ಬೋದು, ಈ ಥರ ಆಗ್ಬಿಡುತ್ತೆ. ಸೊ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಸದ್ಯಕ್ಕೆ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ, ಯಾಕಂದರೆ ಮೈದಾ ಹಿಟ್ಟು ಅದು ನೆಂದರೆ ಇನ್ನೂ ತೆಳುವಾಗುತ್ತೆ. ಸದ್ಯಕ್ಕೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಸೈಡಿಗೆ ತೆಗೆದಿಟ್ಬಿಡೋಣ. ಸೊ ಮೈದಾ ಹಿಟ್ಟಿನ ಕೆಲಸ ಏನಿದೆ ಅದು ಮುಗೀತು. ಸೊ ಇವಾಗ ಯಾವ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ ಅನ್ನೋದು ಕ್ಯೂರಿಯಾಸಿಟಿ ಇರುತ್ತಲ್ವ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಯಾರು ಕೂಡ ಅರ್ಧಕ್ಕೆ ವಿಡಿಯೋ ನೋಡಿದರೆ ನಿಜ ನಾನು ಯಾವ ರೀತಿ ಮಾಡಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಈಗ ಮಾವಿನ ಹಣ್ಣನ್ನು 2 ಹೋಳುಗಳಾಗಿ ಮಾಡಿಕೊಂಡು ಅದರಲ್ಲಿ ಸಿಪ್ಪೆ ಬರದೇ ಇರೋ ಥರ ಒಳಗಡೆ ತಿರುಳನ್ನು ಮಾತ್ರ ತೊಗೊಬೇಕು. ಸೊ ಅಷ್ಟನ್ನು ನೀಟಾಗಿ ಎಲ್ಲ ಹಣ್ಣುಗಳನ್ನು ಪೀಸ್ ಮಾಡಿಕೊಂಡು ನೀಟಾಗಿ ತಗೊಳ್ಳಿ. ಸೊ ನಾನು ಎಲ್ಲ ಥರ ಒಬ್ಬಟ್ಟು ಮಾಡಿದ್ದೀನಿ. ಬೇಳೆ ಒಬ್ಬಟ್ಟು ಮಾಡಿದ್ದೀನಿ, ಕಡಲೆಬೇಳೆದು, ತೊಗರಿ ಬೇಳೆದು, ಕಾಯಿ ಒಬ್ಬಟ್ಟು, ಈ ಥರ ಎಲ್ಲ ಒಬ್ಬಟ್ಟು ಮಾಡಿದ್ದೀನಿ. ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಮಾವಿನ ಹಣ್ಣಿನ ಒಬ್ಬಟ್ಟನ್ನು. ಹಾಗೆ ಈಗೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ವಾ, ಸೊ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಸೊ ಅದು ಯಾವ ರೀತಿ ಮಾಡೋದು ನಾನು ಕೂಡ ತೋರಿಸ್ತಾ ಇದ್ದೀನಿ. ನಾವೇನು ತಿರುಳನ್ನು ತಗೊಂಡಿರ್ತೀವಿ ಮಾವಿನ ಹಣ್ಣಿಂದು, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಹಾಗೆಯೇ ನಾವು ರುಚಿಗೆ ಎಷ್ಟು ಬಳಸ್ತೀವಿ, ನಾವು ತುಂಬ ಸಿಹಿ ಬೇಕು ಅನ್ನೋರು ಜಾಸ್ತಿ ಸಕ್ಕರೆ ಹಾಕೊಬೋದು, ಇಲ್ಲ ಕಡಿಮೆ ಬೇಕು ಅನ್ನೋರು ಕಡಿಮೆ ಸಕ್ಕರೆ ಹಾಕೊಬೋದು. ಸೊ ನಂತರ ನಾನಿಲ್ಲಿ 4 ರಿಂದ 5 ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಗಂಟುಗಳು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬರ್ಬೇಕು. ಅಂದರೆ ಮಿಕ್ಸಿ ಜಾರ್ನಲ್ಲಿ ಒಂದು 4-5 ಆಫ್ ಆನ್ ಮಾಡಿಕೊಂಡು 4-5 ರೌಂಡ್ ಆಡಿಸಿದ್ರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಹಾಗೆಯೇ ಈಗ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿ ಅಥವಾ ಕಬ್ಬಿಣದ ಕಡಾಯಿ ಯಾವುದಾದ್ರೂ ಇಟ್ಟರು ಆಗುತ್ತೆ. ಸೊ ತಳ ಹಿಡಿದೇ ಇರೋ ಥರ ನೋಡ್ಕೊಬೇಕು. ಸೊ ನಂತರ ಅದು ಬಿಸಿ ಆದ ನಂತರ ನಾನಿಲ್ಲಿ ಅಮೂಲ್ ಅವರ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ನಾನು ಸ್ಪೂನ್ ಯೂಸ್ ಮಾಡ್ತಾ ಇಲ್ಲ. ಹಾಗೆಯೇ ನನಗೆ ಗೊತ್ತಾಗುತ್ತಲ್ವ ಎಷ್ಟು ಹಾಕ್ಕೊಬೇಕು, ಎಷ್ಟಿದೆ ಅದಕ್ಕೆ. ಸೊ ಅಳತೆ ಪ್ರಕಾರ ಹಾಕ್ಕೊತಾ ಇದ್ದೀನಿ. ಇಲ್ಲ ನಿಮಗೆ ಅಳತೆ ಮಾಡಿಕೊಂಡೇ ಹಾಕಬೇಕು ಅನ್ನೋರು 2 ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಆಗುತ್ತೆ. ಸೊ ನಂತರ ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ನಲ್ಲಿ 1-1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ತುಪ್ಪದಲ್ಲೇ ನೀಟಾಗಿ ಹುರ್ಕೊಬೇಕು. ಇದು ಯಾವ ಕಲರ್ ಇದೆ ಅಂದರೆ ಫುಲ್ಲು ಈ ವೈಟ್ ಇರೋದೆಲ್ಲ ಹೊಂಬಣ್ಣ ಬರಬೇಕು. ಸೊ ಆ ಥರ ನೀಟಾಗಿ ಹುರ್ಕೊಬೇಕು. ಆಮೇಲೆ ನಾವು ಏನು ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಮಾವಿನ ಹಣ್ಣನ್ನು. ಸೊ ಅದನ್ನು ಈ ಅಕ್ಕಿ ಹಿಟ್ಟೊಳಗೆ ಹಾಕಬೇಕು. ಸೊ ನಂತರ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ, ಗಂಟು ಇಲ್ಲದೆ ಇರೋ ಥರ ಕೈ ಬಿಡದೇನೆ ತಿರುತ್ತಾ ಬರಬೇಕು. ಹಾಗೆ ತಿರುತ್ತಾ ಇನ್ನೂ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲ ನಾವು ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಗೆ ನೀರು 2 ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೆ, ಜಾಸ್ತಿ ತುಪ್ಪ ಆದರೆ ತಿನ್ನಲಿಕ್ಕೆ ಚೆನ್ನಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ. ನಮಗೆ ಕೈಲಿ ಹಿಡ್ಕೊಂಡು ಮಿದ್ದಿದ್ರೆ ಅಂದರೆ ಒಬ್ಬಟ್ಟು ಹಾಕ್ಕೊಂಡು ತಟ್ಟಲಿಕ್ಕೆ ಬರಬೇಕು. ತುಂಬ ಗಟ್ಟಿ ಅನಿಸಿದ್ರೆ ಬೇಡ, ಸ್ವಲ್ಪ ತಟ್ಟಲಿಕ್ಕೆ ಸರಿ ಹೋಗಬೇಕು. ಆ ಥರ ನಾವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನಿಮ್ಮ ನೀರು ಯೂಸ್ ಮಾಡಲ್ಲ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಸಿಹಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಸಿಹಿ ಎಷ್ಟು ಬೇಕು ಬೇಡ ಅನ್ನೋದನ್ನು ನಾವು ಈ ಟೈಮ್ನಲ್ಲೇ ಚೆಕ್ ಮಾಡ್ಕೊಬೇಕು. ಆಮೇಲೆ ನಾವು ಸಿಹಿನ ಆ್ಯಡ್ ಮಾಡಲಿಕ್ಕಾಗಲ್ಲ. ಈ ಟೈಮ್ನಲ್ಲೇ ಸಕ್ಕರೆನ ಹಾಕ್ಕೊಂಡ್ರೆ ಇದು ಎಲ್ಲ ಮಿಕ್ಸ್ ಆಗೋಷ್ಟರಲ್ಲಿ ಅದು ಕೂಡ ಸಕ್ಕರೆ ಕರಗಿ ತೆಳುವಾಗುತ್ತೆ. ಹಾಗೆ ನಾವು ಮಾಡೋವಂಥ ಹಿಟ್ಟಿದು ಏನಿದೆ ಅದರಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ತಳ ಹಿಡಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪಕ್ಕದಾಗಿ ತೆಗೆದಿಟ್ಕೊಳ್ಳೋಣ. ಸೊ ಈ ಟೈಮಲ್ಲಿ ನಾನು
ಒಬ್ಬಟ್ಟನ್ನು ತಟ್ಟಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನಾವಿಲ್ಲಿ ತಟ್ಟಲಿಕ್ಕೆ ಮೈದಾ ಹಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡಿದರೆ ಇದು ತುಂಬ ಚೆನ್ನಾಗಿ ಹರಳಿದೆ. ಹಾಗೆ ಪ್ಲೇಟ್ಗೂ ಕೂಡ ಇಟ್ಕೊಂಡ್ಬಿಟ್ಟಿದೆ, ಮುಚ್ಚಿರೋಂಥ ಪ್ಲೇಟ್ಗೂ ಕೂಡ ಇಟ್ಕೊಂಡ್ಬಿಟ್ಟಿದೆ. ಸೊ ನಂತರ ಇವಾಗ ತೆಗೆದು ನಾನು ಒಂದು ಎಣ್ಣೆ ಕವರ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಒಬ್ಬಟ್ಟು ತಟ್ಟಲಿಕ್ಕೆ ಅಂತಲೇ ಸಪ್ರೇಟ್ ಕವರ್ನ ಇಟ್ಕೊಂಡಿದ್ರೆ ಪೇಪರ್ನ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಯಿಲ್ ಏನು ಬಳಸಿರ್ತೀವಿ ಅದ್ರ ಪ್ಯಾಕನ್ನೇ ಬಳಸ್ತೀನಿ. ಇಲ್ಲಿ ನಾನು ಒಬ್ಬಟ್ಟು ತೊಟ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ನಾನು ಅದನ್ನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಬ್ಬಟ್ಟು ಯಾವ ರೀತಿ ಎಲ್ಲೆಲ್ಲ ಥರದ ಒಬ್ಬಟ್ಟುಗಳನ್ನ ತಿಂದಿರ್ತೀವಿ, ಬಟ್ ಈ ಥರ ಮಾವಿನ ಹಣ್ಣಿನ ಒಬ್ಬಟ್ಟನ್ನು ನಾವು ಯಾವಾಗಲೂ ಟ್ರೈ ಮಾಡಿರಲ್ಲ. ಒಂದು ಸಲ ಈ ಥರ ಮಾವಿನ ಹಣ್ಣಿನ ಒಬ್ಬಟ್ಟನ್ನ ಮಾಡ್ಕೊಂಡು ತಿಂತಿದ್ರೆ ನಿಜ ಈ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟನ್ನು ಮರ್ತೇ ಬಿಡ್ತೀರ, ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಈ ಟೈಮ್ನಲ್ಲಿ ನಾನು ಒಂದು ಮೈದಾ ಹಿಟ್ಟನ್ನು ಒಂದು ಒಬ್ಬಟ್ಟು ತೊಟ್ಲಿಕ್ಕೆ ಎಷ್ಟು ಬೇಕಲ್ಲ ಒಂದು ನಿಂಬೆಹಣ್ಣಿನ ಗಾತ್ರ ಅಷ್ಟು ತಗೊಂಡು ಅದನ್ನು ಕೈನಲ್ಲೇ ಹರಡ್ಕೊತಾ ಇದ್ದೀನಿ. ಅದು ನೀಟಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ನೆಂದಿರೋದ್ರಿಂದ ಹರಳ್ಕೊಂಡಿರೋದ್ರಿಂದ ಕೈನಲ್ಲೇ ನಾವು ಅದನ್ನು ಪ್ರೆಸ್ ಮಾಡಿಕೊಂಡು ಅದಕ್ಕೆ ಆ ಹಿಟ್ಟನ್ನು ಮಾವಿನ ಹಣ್ಣಿನ ಹಿಟ್ಟು ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದು ಮೈದಾ ಹಿಟ್ಟು ಎಲ್ಲಕ್ಕೂ ಕವರ್ ಆಗೋ ಥರ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನಾನು ಈಗಲೇ ಒಂದು 4-5 ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀನಿ ಸದ್ಯಕ್ಕೆ. ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ತಕ್ಷಣಕ್ಕೆ ಈ ಕಡೆ ಒಂದು ಮಾಡಿರ್ತೀವಿ, ಇನ್ನೊಂದು ತೊಟ್ತಾ ಇರ್ತೀವಿ, ಒಂದು ಒಲೆ ಮೇಲೆ ಇಟ್ಟಿರ್ತೀವಿ, ನಾವು ಆ ಕಡೆ ಗಮನ ಕೊಡಲಿಲ್ಲ ಅಂದರೆ ಸೀದೋಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಫಸ್ಟೇ ಹಿಟ್ಟು ಏನಿರುತ್ತೆ ಅದರಲ್ಲಿ ಒಂದು 4-5 ತುಂಬಿ ಇಟ್ಕೊಳ್ಬೇಕು. ಆವಾಗ ಏನಂದರೆ ನಾವು ಒಂದು ಹಾಕಿದ ತಕ್ಷಣ ಅದು ಬೇಯೋಷ್ಟರಲ್ಲಿ ಇನ್ನೊಂದು ತಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ನಾವು ಹೆಣ್ಮಕ್ಳು ಈ ಥರ ಐಡಿಯಾಸ್ ಗೊತ್ತಿಲ್ಲದೇ ಕೆಲವೊಂದು ಸೀದೋಗುತ್ತೆ, ಕೆಲವೊಂದು ಲೇಟ್ ಆಗುತ್ತೆ, ಕೆಲವೊಂದು ಬೆಂದೇ ಇರಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾವು ಈ ಥರ ಪ್ರಾಬ್ಲಮ್ ಮಾಡ್ಕೊಬಾರ್ದು ಅಂದರೆ ಮೊದಲು ಏನು ಮಾಡಬೇಕು ಅಂದರೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಸೀದೇ ಇರೋ ಥರ ಅಥವಾ ಬೇಯದೇ ಇರೋ ಥರ ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ದೇನೆ ನೀಟಾಗಿ ಮಾಡ್ಕೊಬೋದು. ನೋಡಿ ನಾನು ಯಾವ ರೀತಿ ಫಾಸ್ಟಾಗಿ ಮಾಡ್ತೀನಿ ಅಂತ. ಯಾಕಂದರೆ ಅದು ಅದು ಬೇಗ ಅಂದರೆ ಅಕ್ಕಿ ಹಿಟ್ಟಲ್ವ, ಅದು ಸ್ವಲ್ಪ ಬೇಗನೆ ಒತ್ತು ಬಿಡುತ್ತದೆ, ಥರ ಒತ್ತಂಗಾಗುತ್ತೆ. ಅದಕ್ಕೋಸ್ಕರ ಸೀದೇ ಇರೋ ಥರ ನೀಟಾಗಿ ನೋಡ್ಕೊಬೇಕು ಅಂದರೆ. ಆದರೂ ನಾನು ಬೇಯಿಸುವಾಗ ಸ್ವಲ್ಪ ಕಪ್ಪಗಾಗಿದ್ದುಂಟು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಚ್ಚರಿಕೆ ತಪ್ಪಿದರೆ ಫುಲ್ ಸೀದೋಗ್ತಾ ಇತ್ತು ಅಂತ ಹೇಳ್ತೀನಿ. ಸೊ ಇವಾಗ ಒಂದು ಕಬ್ಬಿಣದ ಒಂದು ತವಾ ಏನಿದೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ನಾನು ಏನು ತೊಟ್ಟಿಟ್ಕೊಂಡಿದ್ದೆ ಒಬ್ಬಟ್ಟನ್ನು ಅದನ್ನು ಹಾಕಿದ್ದೀನಿ. ಸೊ ಈಗ ಮತ್ತು ಅದು ಎರಡೂ ಸೈಡ್ ಬೇಯಿಸೋ ಅಷ್ಟರಲ್ಲಿ ಇನ್ನೊಂದು ಒಬ್ಬಟ್ಟು ರೆಡಿ ಆಗುತ್ತೆ. ಯಾಕಂದರೆ ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿರೋದ್ರಿಂದ ಮುಂಚೆನೇ ಅದು ಬೇಯೋ ಅಷ್ಟರಲ್ಲಿ ಇದನ್ನು ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಇದು ಈಸಿ ಮತ್ತು ಮೆಥಡ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಬ್ಬರು ಒಬ್ಬಟ್ಟು ಬೇಯಿಸ್ತಾ ಇರ್ತಾರೆ, ಒಲೆ ಮೇಲೆ ಹಾಕಿರ್ತಾರೆ, ಇನ್ನು ಆವಾಗ ಹಿಟ್ಟು ತುಂಬ್ತಾ ಇರ್ತಾರೆ. ಮೈದಾ ಹಿಟ್ಟಲ್ಲಿ ನಾವೇನು ಹೂರಣ ಮಾಡ್ಕೊಂಡು ಇಟ್ಟಿರ್ತೀವಿ ಅದನ್ನು ತುಂಬ್ತಾ ಇರ್ತಾರೆ, ಅಷ್ಟರೊಳಗೆ ಈ ಸೈಡಲ್ಲೆಲ್ಲ ಸೀದೋಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮ್ಮ ಹೆಣ್ಮಕ್ಳಲ್ಲಿ. ಅದಕ್ಕೋಸ್ಕರ ಈ ಥರ ಒಂದು ಮೆಥಡ್ನ ಯೂಸ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೇ, ಯಾವುದೇ ಮಿಸ್ಟೇಕ್ಸ್ ಇಲ್ಲದೇ ನೀಟಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನಾನು ಪಟಾಪಟ್ ಅಂತ ಒಂದಲ್ಲ ಎರಡಲ್ಲ ಒಂದು 4-5 ನಿಮ್ಮ ಕಣ್ಣೆದುರುಗಡೆ ಬೇಯಿಸಿ ತೋರಿಸ್ತೀನಿ ಯಾವ ರೀತಿ ಬೇಯಿಸ್ಬೋದು. ನೀವು ಯಾವುದೇ ರೀತಿ ಎಷ್ಟೇ ಫಾಸ್ಟಾಗಿ ಬೇಯಿಸಿದ್ರು ಅಥವಾ ಎಷ್ಟೇ ಫಾಸ್ಟಾಗಿ ತಟ್ಟಿದ್ರು ಕೂಡ ಒಂದು ಚೂರು ಕಿತ್ತು ಬರಲ್ಲ, ಒಂದು ಚೂರು ಅದು ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋಲ್ಲ. ಅಷ್ಟು ನೀಟಾಗಿ ಅಷ್ಟೇ ಪರ್ಫೆಕ್ಟಾಗಿ ಬರ್ತಾ ಇದೆ ಒಬ್ಬಟ್ಟು. ನನಗಂತೂ ಫುಲ್ ಖುಷಿ ಆಯಿತು. ಬಟ್ ಒಂದು ಸಲ ನಾನು ಟೇಸ್ಟ್ ಮಾಡಿರಲಿಲ್ಲ, ಯಾವಾಗ ಬರ್ಬೋದು ಟೇಸ್ಟ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಗೊತ್ತಿರಲಿಲ್ಲ. ನಾನು ಇಲ್ಲೇ ಫೋನಲ್ಲಿ ನೋಡ್ತಾ ಇರಬೇಕಾದ್ರೆ ಈ ಥರ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡೋದು ಅಂತ ನೋಡಿದ ಮೇಲೆ ನನಗೂ ಯಾಕೆ ಮಾಡಬಾರ್ದು, ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ನನಗೆ ನಿಜ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಬೇರೆ ಒಬ್ಬಟ್ಟುಗಳಿಗಿಂತ ಈ ಮಾವಿನ ಒಬ್ಬಟ್ಟೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವಾಗ ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣೆದುರುಗಡೆ 3-4 ಒಬ್ಬಟ್ಟನ್ನು ಕೂಡ ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬೇಯ್ತಿದೆ. ಅದು ಏನಂದರೆ ನಾವು ತುಂಬ ತೆಳುವಾಗಿ ತೊಟ್ಟಿದ್ವಿ ಅಂದರೆ ಆ ಸೈಡ್ ಈ ಸೈಡ್ ಎರಡೂ ಸೈಡು ಉಬ್ಬಿ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಬ್ಬಟ್ಟು. ಸೊ ನೋಡ್ತಾ ಇದ್ದೀರಾ ನಾನು ಚಪಾತಿಗಿನೂ ತೆಳುವಾಗಿ ತಟ್ಟಿದ್ದೀನಿ, ಅಷ್ಟು ನೀಟಾಗಿ ಬೆಂದಿದೆ. ಟೇಸ್ಟ್ ಮಾಡಿ ನೋಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಕಡೆಯಿಂದ ನೋಡಿದರೆ ಆ ಕಡೆ ಏನಿದೆ ಅನ್ನೋದು ಕೂಡ ಕ್ಲಿಯರಾಗಿ ಕಾಣಿಸ್ಬೇಕು, ಆ ಥರ ಅಷ್ಟು ತೆಳುವಾಗಿ ತೊಟ್ಟಿದ್ದೀನಿ. ಸೊ ಟೇಸ್ಟ್ ನೋಡೋಣ ಇವಾಗ. ಟೇಸ್ಟ್ ಮಾತ್ರ ನಿಜ ಅಮೇಝಿಂಗ್ ಆಗಿತ್ತು. ನೀವೊಂದು ಸಲ ಟ್ರೈ ಮಾಡಿ.